ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫಾರ್ವರ್ಡ್ ರೀಸನಿಂಗ್ ಅಥವಾ ಫಾರ್ವರ್ಡ್ ಚೈನಿಂಗ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮೆಷಿನ್ ಲರ್ನಿಂಗ್ ಅಲ್ಲಿ ಬರುವಂತಹ ಕಾನ್ಸೆಪ್ಟ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮೆಷಿನ್ ಲರ್ನಿಂಗ್ ಫುಲ್ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡಬಹುದು. ಸೊ ಫಾರ್ವರ್ಡ್ ಚೈನಿಂಗ್ ಅಥವಾ ಫಾರ್ವರ್ಡ್ ರೀಸನಿಂಗ್ ಒಂದು ಪ್ರಪೋಸಿಷನ್ ಲಾಜಿಕ್. ಸೊ ಪ್ರಪೋಸಿಷನ್ ಲಾಜಿಕ್ ಅಂದ್ರೆ ಏನು ಅಂತ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಹೇಳ್ತೀನಿ. ಸೊ ಡೆಫಿನಿಷನ್ ಅನ್ನು ನೋಡಿದ್ರೆ, form of reasoning start with the atomic sentence. So start with the atomic sentence. Atomic sentence ಅಂದ್ರೇನು? ಕೇವಲ ಒಂದು. ನೋಡಿ ಕ್ವೆಶ್ಚನ್ ಅಲ್ಲಿ ಒಂದೇ ಇರುವಂತದ್ದೇನು? ಎ ಮತ್ತೆ ಬಿ. ಸೊ ಸ್ಟಾರ್ಟ್ ಆಗಬೇಕಾಗಿರೋದು ಇಲ್ಲಿ ಎ ಮತ್ತೆ ಬಿ. ಈ ರೀತಿ ಅಟಾಮಿಕ್ ಸೆಂಟೆನ್ಸ್ ಇದ್ರೆ ಅಲ್ಲಿಂದ ಶುರು ಆಗಬೇಕು. ಇನ್ ದ ನಾಲೆಡ್ಜ್ ಬೇಸ್ ಅಂಡ್ ಅಪ್ಲೈಸ್ ದ ಇನ್ಫರೆನ್ಸ್ ರೂಲ್ಸ್ ಇನ್ ಫಾರ್ವರ್ಡ್ ಡೈರೆಕ್ಷನ್. ಸೊ ರೂಲ್ಸ್ ನ ಯಾವ ಡೈರೆಕ್ಷನ್ ಅಲ್ಲಿ ಆಗುತ್ತೆ? ಫಾರ್ವರ್ಡ್ ಡೈರೆಕ್ಷನ್. ಟು ಎಕ್ಸ್ಟ್ರಾಕ್ಟ್ ಮೋರ್ ಡಾಟಾ ಅಂಟಿಲ್ ರೀಚ್ ದ ಗೋಲ್. ಸೊ ಗೋಲ್ನ ರೀಚ್ ಆಗಬೇಕು. ಯಾವುದರಲ್ಲಿ? ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ರೂಲ್ಸ್ ನ ಅಪ್ಲೈ ಮಾಡ್ತಾ. ಈಗ ಪ್ರಾಪರ್ಟೀಸ್ ಏನು? ಮೂವ್ಸ್ ಫ್ರಮ್ ಬಾಟಮ್ ಟು ಟಾಪ್. ಸೊ ಏನ್ ಮಾಡುತ್ತೆ? ಕೆಳಗಡೆಯಿಂದ ಮೇಲ್ಗಡೆ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ಬೇಕು. ಆಲ್ಸೋ ಕಾಲ್ಡ್ ಎಸ್ ಡಾಟಾ ಡ್ರಿವನ್ ಟೆಕ್ನಿಕ್. ಸೊ ಡಾಟಾ ಡ್ರಿವನ್ ಟೆಕ್ನಿಕ್ ಅಂತ ಏನು ಕರಿತೀವಿ ನೋಡಿ. ಡಾಟಾಗಳು ಏನಿದೆ ಅದ್ರ ಮುಖಾಂತರನೇ ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗೋದು. ಸೊ ಇಲ್ಲಿರುವಂತಹ ಡಾಟಾಗಳ ಬೇಸಿಸ್ ಮೇಲೆ ನಾವು ಫಾರ್ವರ್ಡ್ ಚೈನಿಂಗ್ ಮಾಡೋದ್ರಿಂದ ಸೊ ಇಟ್ ಈಸ್ ಎ ಡಾಟಾ ಡ್ರಿವನ್ ಟೆಕ್ನಿಕ್. ಇಟ್ ಈಸ್ ಯೂಸ್ಡ್ ಇನ್ ಎಕ್ಸ್ಪರ್ಟ್ ಸ್ಟೇಟ್ಮೆಂಟ್. ಸೊ ಎಕ್ಸ್ಪರ್ಟ್ ಸ್ಟೇಟ್ಮೆಂಟ್ಸ್ ಗಳಲ್ಲಿ ಇದನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಹೇಗೆ ಸಾಲ್ವ್ ಮಾಡೋದು ಅಂದ್ರೆ, ಇಫ್ ದ ಪ್ರಿಮಿಸಿಸ್ ಆರ್ ಟು. ಪ್ರಿಮಿಸಿಸ್ ಅಂತ ಅಂದ್ರೆ ಈಗ ಎ ಅಂಡ್ ಬಿ, ಎ ಅಂಡ್ ಪಿ, ಎ ಅಂಡ್ ಬಿ, ಬಿ ಅಂಡ್ ಎಲ್, ಎಲ್ ಅಂಡ್ ಎಂ ಆ ರೀತಿ ಇದೆಯಲ್ಲ. ಸೊ ಇದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ನ ಏನಂತ ಕರಿತೀವಿ? ಪ್ರಿಮಿಸಿಸ್ ಅಂತ ಕರಿತೀವಿ. ಇಫ್ ಪ್ರಿಮಿಸಿಸ್ ಆರ್ ಟ್ರೂ ದೆನ್ ದ ಕನ್ಕ್ಲೂಷನ್ ಇಟ್ಸ್ ಟ್ರೂ. ಸೊ ಕನ್ಕ್ಲೂಷನ್ ಯಾವುದು? ಈ ಕಡೆ. ಸೊ ಈ ಅಷ್ಟನ್ನು ಸೇರಿಸ್ಬಿಟ್ಟು ಏನಂತ ಕರಿತೀವಿ ನಾವು? ರೂಲ್ಸ್ ಅಂತ ಕರಿತೀವಿ. ಇನ್ಫರೆಂಟ್ ರೂಲ್ಸ್. ಸೊ ರೂಲ್ಸ್ ಅಂತ ಕರಿತೀವಿ. ಇವೇನಿದು? ಇಂಡಿವಿಜುವಲ್ ಸ್ಟೇಟ್ಮೆಂಟ್ಸ್. ಸೊ ನಾವು ಎಲ್ಲಿಂದ ಶುರು ಮಾಡಬೇಕು? ಅಟಾಮಿಕ್ ಸೆಂಟೆನ್ಸ್ ಅಂದ್ರೆ ಇಂಡಿವಿಜುವಲ್ ಸ್ಟೇಟ್ಮೆಂಟ್ಸ್ ಇಂದ ಶುರು ಮಾಡಬೇಕು. ಸೊ ಎ ಮತ್ತೆ ಬಿ. ಈಗ ಈ ರೂಲ್ಸ್ ಗಳಲ್ಲಿ ನೋಡಿ, ಎ ಅಂಡ್ ಬಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದೇ ತರ ಇದೆಯಾ? ಸೊ ಇದೆ ಎ ಅಂಡ್ ಬಿ. ಸೊ ಅದು ಯಾವ್ದು ಗಿವ್ ರೈಸ್ ಮಾಡ್ತಾ ಇದೆ? ಎ ಅಂಡ್ ಬಿ ಗಿವ್ ರೈಸ್ ಟು ಎಲ್. ಸೊ ಎ ಅಂಡ್ ಬಿ. ಸೊ ಈ ಎರಡು ಸ್ಟೇಟ್ಮೆಂಟ್ ನ ಕಂಬೈನ್ ಮಾಡಿದ್ರೆ ನನಗೇನು ಸಿಕ್ತು? ಸ್ಟೇಟ್ಮೆಂಟ್ ಎಲ್ ಸಿಗುತ್ತೆ. ಇವಾಗ ಸ್ಟೇಟ್ಮೆಂಟ್ ಎಲ್ ನನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲಿದೆ ನೋಡಿ. ಸೊ ಇದಾಯ್ತು. ಇವಾಗ ಸ್ಟೇಟ್ಮೆಂಟ್ ಎಲ್ ನನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲಿದೆ. ಸೊ ಇಲ್ಲಿದೆ. ಅದರ ಜೊತೆ ಏನಿದೆ? ಬಿ ಇದೆ. ಸೊ ಬಿ ಅಂಡ್ ಎಲ್, ಎಲ್ ಮತ್ತೆ ಬಿ. ಸೊ ಎರಡು ಸೇರಿ ಏನಾಗುತ್ತೆ? ಎಲ್ ಮತ್ತೆ ಬಿ ಎರಡು ಸೇರಿ ಎಂ. ಏನ್ ಮಾಡ್ತಾ ಇದೀವಿ? ಕೆಳಗಡೆಯಿಂದ ಟಾಪ್ ನೋಡಿ, ಬಾಟಮ್ ಇಂದ ಟಾಪ್ ಗೆ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತಾ ಇದೀವಿ. ನೆಕ್ಸ್ಟ್ ಯಾವ್ದು ಬಂದಿದ್ದು ನಮಗೆ ರೀಸೆಂಟ್ ಆಗಿ? ಎಂ. ಸೊ ಎಂ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲಿದೆ? ಇಲ್ಲಿದೆ. ಸೊ ಎಲ್ ಅಂಡ್ ಎಂ. ಸೊ ಎಲ್ ಮತ್ತೆ ಎಂ ನ ಕನ್ಸಿಡರ್ ಮಾಡಬೇಕು. ಎಲ್ ಮತ್ತೆ ಎಂ. ಸೊ ಇವೆರಡನ್ನು ಸೇರಿ ಕನ್ಸ್ಟ್ರಕ್ಟ್ ಮಾಡಿದ್ರೆ ಏನ್ ಸಿಗುತ್ತೆ? ಪಿ. ಅವ್ರೇನ್ ಹೇಳಿದ್ದು? ಪ್ರೂವ್ ಕ್ಯೂ. ಸೊ ಇದೇನಾದ್ರೂ ಸ್ಟೇಟ್ಮೆಂಟ್ ಪಿ ಟ್ರೂ ಆದ್ರೆ ಕ್ಯೂ ಕೂಡ ಟ್ರೂ. ಯಾಕೆ? if premises is true ಅಂದ್ರೆ left hand side is true, then the conclusion right hand side will be true. So ಇವಾಗ a and b ಎರಡು ಟ್ರೂ ಆಗಿರೋದ್ರಿಂದ l ಟ್ರೂ ಆಗುತ್ತೆ. ನೆಕ್ಸ್ಟ್ l ಮತ್ತೆ m ಎರಡು ಕೂಡ ಟ್ರೂ ಆಗಿರೋದ್ರಿಂದ p ಟ್ರೂ ಆಗುತ್ತೆ. ಸೊ p ಟ್ರೂ ಆಗಿರೋದ್ರಿಂದ q ಕೂಡ ಟ್ರೂ ಆಗುತ್ತೆ. ಸೊ p ಟ್ರೂ ಆಗಿರೋದ್ರಿಂದ q ಕೂಡ ಟ್ರೂ ಆಯ್ತು. ನೋಡಿ, a ಮತ್ತೆ b ಸ್ಟಾರ್ಟಿಂಗ್ ಇಂಡಿವಿಜುವಲ್ ಸ್ಟೇಟ್ಮೆಂಟ್ಸ್ ಇಂದ ಶುರು ಮಾಡಿದ್ವಿ. ಇವೆರಡು ಟ್ರೂ ಆಗಿರೋದ್ರಿಂದ ಇಂಡಿವಿಜುವಲ್ ಸ್ಟೇಟ್ಮೆಂಟ್ಸ್ ಯಾವತ್ತಿದ್ರೂ ಟ್ರೂ ಇರುತ್ತೆ. ಸೊ ಇವೆರಡು ಟ್ರೂ ಇರೋದ್ರಿಂದ ಎಲ್ ಟ್ರೂ ಆಯ್ತು. ನೆಕ್ಸ್ಟ್ ಎಲ್ ಟ್ರೂ ಆಯ್ತಲ್ವಾ? ಇವಾಗ ಎಲ್ ಮತ್ತೆ ಬಿ. ಸೊ ಬಿ ಆಲ್ರೆಡಿ ಇಂಡಿವಿಜುವಲ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಟ್ರೂ ಇತ್ತು. ಸೊ ಬಿ ಮತ್ತೆ ಎಲ್ ಎರಡು ಸೇರಿ ಎಂ ಆಯ್ತು. ಅಂದ್ರೆ ಎರಡು ಟ್ರೂ ಸ್ಟೇಟ್ಮೆಂಟ್ ಸೇರಿಸಿದ್ರೆ ಇದು ಕೂಡ ಟ್ರೂ ಸ್ಟೇಟ್ಮೆಂಟ್ ಆಯ್ತಾ? ಯಾಕಂದ್ರೆ ಇವೆರಡರ ಕಾಂಬಿನೇಷನ್ ಇದು. ನೆಕ್ಸ್ಟ್ ಪಿ ಯಾವುದು? ಎಲ್ ಪ್ಲಸ್ ಎಂ. ಸೊ ಎಲ್ ಅಂಡ್ ಎಂ ಇವೆರಡು ಕೂಡ ಟ್ರೂ ಆಗಿರೋದ್ರಿಂದ ಇದು ಕೂಡ ಟ್ರೂ ಆಗುತ್ತೆ. ನೆಕ್ಸ್ಟ್ ಪಿ ಟ್ರೂ ಆಗಿರೋದ್ರಿಂದ ಪಿ ಏನು? ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತದ್ದು ಪ್ರಿಮಿಸಿಸ್. ಸೊ ಪ್ರಿಮಿಸಿಸ್ ಟ್ರೂ ಆದ್ರೆ ಕನ್ಕ್ಲೂಷನ್ ಕ್ಯೂ ಕೂಡ ಟ್ರೂ ಆಗಿರುತ್ತೆ. ಸೊ ಅವರು ಕ್ಯೂನ ಟ್ರೂ ಅಂತ ಪ್ರೂವ್ ಮಾಡ್ರಿ ಅಂತ ಹೇಳಿದ್ರು. ಸೊ ಪ್ರೂವ್ ಮಾಡಿದ್ವಿ. ಸೊ ಫಾರ್ವರ್ಡ್ ಚೈನಿಂಗ್ ಅಥವಾ ರೀಸನಿಂಗ್ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡೋದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.